ನಮಸ್ಕಾರ. ಇದು ಮೈಸೂರು ಶ್ರೀನಗರ. ಈ ಬ್ಲಾಕಲ್ಲಿ 30-40 ಸಿಂಗಲ್ ಫ್ಲೋರ್ ಮನೆ ಸೇಲ್ಗಿದೆ. ಮನೆಯ ಹಿಂಭಾಗದಲ್ಲೂ ಪಾರ್ಕು, ಮುಂಭಾಗದಲ್ಲೂ ಪಾರ್ಕ್. ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಇದು. ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥ ಹೊಸ ಮನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ನನ್ನ ಎಲ್ಲ ವಿಡಿಯೋಗಳಲ್ಲಿ ಹೇಳುವಂಥ ಪ್ರಮುಖವಾದ ಒಂದು ವಿಚಾರ ಯಾವುದು ಅಂತಂದರೆ ನೀರು. ನೋಡಿ, ಶ್ರೀನಗರ ಈ ಬ್ಲಾಕ್ ಇಲ್ಲಿಗೆ ಲೇಔಟಿಂದನೇ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ ಆಗಿರುತ್ತೆ. ಅಂದರೆ ಬೋರ್ವೆಲ್ ಹಾಕುವಂತಹ ನಿಮಗೆ ಪ್ರಮೇಯ ಇಲ್ಲದೇ ಇರುವಂತಹ ಲೊಕೇಶನಲ್ಲಿ ಈ ಮನೆ ಸೇಲಿಗಿದೆ. ಮೈಸೂರು ಮಧ್ಯಭಾಗದಿಂದ ಐ ಕನ್ಸಿಡರ್ ಪ್ಯಾಲೇಸ್ ಆಸ್ ದ ಸೆಂಟರ್ ಆಫ್ ದ ಸಿಟಿ ಅಂತ. ಅಲ್ಲಿಂದ ಈ ಲೊಕೇಶನ್ನು 10 ಕಿಲೋಮೀಟರ್ ಆಗುತ್ತೆ. JP ನಗರ ಪೊಲೀಸ್ ಸ್ಟೇಷನ್, ಪೊಲೀಸ್ ಬೂತ್, ಅಕ್ಕ ಮಹಾದೇವಿ ರಸ್ತೆಯಿಂದ ಅಬೌಟ್ 3 ಕಿಲೋಮೀಟ್ರಲ್ಲಿ ಇರುವಂತಹ ಈ 30-40 ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ. ಇನ್ನೊಂದು ಪಾರ್ಕಿಂಗ್ ವಿಚಾರ. ಮನೆಯ ಒಳಗೆ ನೀವು ಕಾರ್ನ ಪಾರ್ಕ್ ಮಾಡಲಿಕ್ಕಾಗಲ್ಲ, ಟೂ ವೀಲರ್ಗಳನ್ನ ಪಾರ್ಕ್ ಮಾಡೋದು. ಮನೆಯ ಮುಂಭಾಗದಲ್ಲಿ ನಿಮ್ಗೆ ಅಬೌಟ್ ಇದೇನು 30 ಅಡಿ ಅಂತ ಹೇಳ್ತಾ ಇದ್ದೀನಿ, ಅಬೌಟ್ 10 ಫೀಟು ಗೇಟ್ ಇದೆ. 20 ಅಡಿಲಿ ನೀವು ನಿಮ್ಮ ಕಾರ್ನ ಪಾರ್ಕ್ ಮಾಡಿಕೊಂಡ್ರು ಮುಂಭಾಗದಲ್ಲಿ ಇನ್ಯಾವುದೇ ತರಹದ ಮನೆ ಬರದೇ ಇರೋ ವಿಚಾರವಾಗಿರ್ತದೆ. ಅಂದರೆ ಪಾರ್ಕ್ ಇರೋದ್ರಿಂದ ನಿಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಇವತ್ತಿನ ದಿವಸದಲ್ಲಿ ನೀವು ಈ ಮನೆ ತೊಗೋತೀರಿ, ಮುಂಬರುವ ದಿವಸಗಳಲ್ಲಿ ಮೇಲ್ಗಡೆ ಮನೆ ಕಟ್ಟಿದಾಗ 2 ಫ್ಯಾಮಿಲಿ ಇರುತ್ತೆ, ಆವಾಗಲೂ ಸಹ ನಿಮಗೆ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗದೇ ಇರುವಂತಹ ಅಬೌಟ್ ಈ ಮನೆಯಿಂದ ಪಾರ್ಕಿಗೆ 35 ಅಡಿ ಇದೆ. ಸೊ ಪಾರ್ಕಿಂಗ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಹಿಂಭಾಗದಲ್ಲೂ ಪಾರ್ಕೇ ಇದೆ, 2 ಕಡೆನೂ ಪಾರ್ಕು, ಮುಂಭಾಗದಲ್ಲೂ ಪಾರ್ಕು, ಹಿಂಭಾಗದಲ್ಲೂ ಪಾರ್ಕು. ಪಾರ್ಕಿಂಗ್ ವಿಲ್ ನೆವರ್ ಬಿ ಎನ್ ಇಶ್ಯೂ. ಬನ್ನಿ, ಅದಾದ ನಂತರ ಪಾರ್ಕಿಂಗ್ ನಿಮಗೆ ಆಲ್ಮೋಸ್ಟ್ ಈ ಮನೇಲಿ ಒಂದು 4 ಟೂ ವೀಲರ್ಗಳನ್ನ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ನಾನು ನಾರ್ತಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಈಸ್ಟ್ ಫೇಸಿಂಗ್ ಮೇನ್ ಡೋರ್, ನಾರ್ತ್ ಫೇಸಿಂಗ್ ಮೇನ್ ಡೋರು, ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಎಂಟೈರ್ ಮನೆಯಲ್ಲಿರುವಂತಹ ಡೋರ್ಗಳು, ವಿಂಡೋ ಫ್ರೇಮ್ಸು, ಈ ಶಟರ್ಗಳಂದರೆ ಕಿಟಕಿಗೆ ಹಾಕುವಂತಹ ಶಟರ್ಸ್ಗಳಿದೆ, ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ನಿಮ್ಮ ಹತ್ರನೂ ಒಂದು ಸೈಟ್ ಇದೆ, ನಾನು ಮನೆ ಕಟ್ಕೋಬೇಕು ಅಂತ ಇದ್ದೀನಿ ಅಂದರೆ ನೋಡಿ, ಇದು ಮಾಡೆಲ್ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ಗ್ರನೈಟ್ ಫ್ಲೋರಿಂಗ್ ಇದೆ, ಒಂದು ವಾಲ್ನ ಎಂಟೈರ್ TV ಕ್ಯಾಬಿನೆಟಾಗಿ ಕನ್ವರ್ಟ್ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ. 2 ರೂಮ್ಗಳ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಟೀಕಲ್ಲಿ ಕಾರ್ವಿಂಗ್ ಮಾಡುವಂಥ ಗಣಪತಿ. ಆ ಕಡೆ ಈ ಕಡೆ ಯು ಕ್ಯಾನ್ ಸಿ ಎಲಿಫೆಂಟ್, ಆನೆಗಳ ಕಾರ್ವಿಂಗು. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ, ಅದಕ್ಕೆ ದೇವರಿಗೆ ಅಂತ ಪೀಠ. ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ದಿಸ್ ದ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಕಾಟ್ಗಳನ್ನ ಈಗಾಗಲೇ ಅವರು ಅಳವಡಿಸಿದ್ದಾರೆ. ಅಂದರೆ ನೀವು ತಿರ್ಗಾ ಕಾಟ್ಗಳನ್ನ ಹಾಕ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ಹಾಕಿದ್ರೂ ಭಾಳಷ್ಟು ಜನ ಕೇಳುವಂಥ ವಿಚಾರ, ತುಂಬ ಇಕ್ಕಟ್ಟಾಗ್ಬಿಡುತ್ತೆ, ಓಡಾಡೋಕ್ಕಾಗಲ್ಲ, ಜಾಗ ಇರಲ್ಲ ಅಂತ. ನಾನು ಸುಲಭವಾಗಿ ಇಲ್ಲಿ ಓಡಾಡ್ತಾ ಇದ್ದೀನಿ. ಸ್ಲೈಡಿಂಗ್ ವಾರ್ಡ್ರೋಬ್ ನೋಡ್ಬೋದು, ಮೇಲ್ಗಡೆ ಲಾಫ್ಟ್ಗಳಿದೆ, ಅಟ್ಯಾಚ್ ಬಾತ್ರೂಮು, ಸಿಂಗಲ್ ಪೀಸ್ ಕಮೋಡು, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದರೆ, ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಂಟರ್ನಲ್ ಡೋರ್ಸು ಸಹ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಸೋಫಾ ನೀವು ಮನೆ ತೋರಿಸಿದ ತಕ್ಷಣ ಹೇಳುವಂಥ ಒಂದೇ ವಿಚಾರ, ಕಂಫರ್ಟಬಲಾಗಿ ಎಷ್ಟು ಸೀಟ್ರ್ ಸೋಫಾ ಹಾಕೋದು, ಒಂದು 6 ಸೀಟ್ರ್ ಈಸಿಲಿ ವಿತ್ ಟೀಪಾಯ್ ಹಾಕ್ಕೊಂಡ್ರೂ ಸಹ ನಿಮಗೆ ಓಡಾಡಲಿಕ್ಕೆ ಸ್ಪೇಷಿಯಸ್ ಆಗಿರುವಂಥದ್ದು. ಮೇಲ್ಗಡೆ ಫಾಲ್ ಸೀಲಿಂಗ್ ಇನ್ನೊಮ್ಮೆ ತೋರಿಸ್ತೀನಿ, ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ನೆಕ್ಸ್ಟ್ ರೂಮ್ ನಂಬರ್ 2. ಇದು ಒಂದು ರೂಮ್ ತೋರಿಸ್ತೀನಿ, ಅಟ್ಯಾಚ್ ಬಾತ್ರೂಮ್ ಇರೋದು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಸ್ಪೇಷಿಯಸ್ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಿಮಗೆ ಒಂದು ಮಾಡ್ಯುಲರ್ ಕಿಚನ್ ಇರುವಂತಹ ಸ್ಪೇಷಿಯಸ್, ಗಾಳಿ ಮತ್ತು ಬೆಳಕಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟು ಈ ಭಾಗನ ಡಿಸೈನ್ ಮಾಡಿದರೆ. ನಾನು ಇವಾಗ ವೀಡಿಯೋ ಮಾಡಬೇಕಾದ್ರೆ ಯಾವುದೇ ತರಹದ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೆ ಕಟ್ಟಿರೋಂಥ ಮಾಲೀಕರು ಏನು ಗಾಳಿ ಬೆಳಕು ಇಲ್ಲಿ ಪ್ರೊವೈಡ್ ಮಾಡಿದರೆ ಅಷ್ಟರಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಡೈನಿಂಗ್ ಏರಿಯಾ ಈಸಿಲಿ ಒಂದು 4 to 6 ಸೀಟರ್ ಇಟ್ಕೋಬೋದು. ಕ್ರಾಕರಿ ಯೂನಿಟ್ಟು, ಹ್ಯಾಂಡ್ ವಾಶ್ ಎರಡೂ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸ್ಟೋರೇಜ್ ಸ್ಪೇಸು ಇದೆ ಇಲ್ಲಿ. ಕಿಚನ್ ಏರಿಯಾ ಪಕ್ಕದಲ್ಲಿ ಒಂದು ಸಿಂಗಲ್ ಪೀಸ್ ಹ್ಯಾಂಡ್ ವಾಶು. ಅದಾದ ನಂತರ ಮನೆಯ ಒಂದು ಬಾತ್ರೂಮ್ ತೋರಿಸಿದ್ದೀನಿ, ಇನ್ನೊಂದು ಈ ಹಿಂಭಾಗದಲ್ಲೇ ಕಾಮನ್ ವಾಶ್ರೂಮ್. ಬಾತ್ರೂಮ್ ನಂಬರ್ 2 ಆಯಿತು. ಈಗ ಬಾತ್ರೂಮ್ ನಂಬರ್ 3 ತೋರಿಸ್ತಿದ್ದೀನಿ ತಮಗೆ. ಇಂಡಿಯನ್ ಸ್ಟೈಲಲ್ಲಿರುವಂತಹ ಈ ಬಾತ್ರೂಮ್. ಮನೆ ಹಿಂಭಾಗದಲ್ಲಿ ಸಂಪಿದೆ, ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ವಾಷಿಂಗ್ ಮಿಷಿನು, ಅದಕ್ಕೆ ಬೇಕಾದಂಥ ಗ್ರಿಲ್ಸು, ಮತ್ತು ಇಲ್ಲಿ ಕಂಬಿ ಹಾಕ್ಕೊಂಡ್ರೆ ನೀವು ಬಟ್ಟೆ ಒಗೆದು ಇಲ್ಲೇ ಒಣಗಾಕೋಬಹುದು. ಈಗ ಹೇಳದಂತೆ ಇದು ಮೈಸೂರು ಮಧ್ಯಭಾಗದಿಂದ ಅಬೌಟ್ 10 ಕಿಲೋಮೀಟ್ರ್ ಆಗುತ್ತೆ. ಎಲ್ಲಿ? JP ನಗರ ರಿಂಗ್ ರೋಡಿಂದ
ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಶ್ರೀನಗರ ಈ ಬ್ಲಾಕ್, ಈ ಅಂದರೆ ಎಲಿಫೆಂಟ್ ಅಂತ ಇಟ್ಕೊಳ್ಳಿ, ಗೊತ್ತಾಗುತ್ತೆ. ಈ ಬ್ಲಾಕಲ್ಲಿ ಇರುವಂತಹ ಮನೆ ಎರಡೂ ಭಾಗದಲ್ಲಿ, ಅಂದರೆ ಮನೆಯ ಮುಂಭಾಗದಲ್ಲೂ ಒಂದು ಪಾರ್ಕ್ ಇದೆ, ಇನ್ನೊಮ್ಮೆ ತೋರಿಸ್ತೀನಿ. ಮನೆ ಬ್ಯಾಕ್ ಸೈಡಲ್ಲೂ ಒಂದು ಪಾರ್ಕ್ ಇದೆ, ಅದನ್ನು ಸಹ ತೋರಿಸ್ತೀನಿ. ಯಾಕೆ ಇದನ್ನು ನಾನು ಇಷ್ಟು ಪ್ರಾಮುಖ್ಯತೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮನೆ ಹಿಂಭಾಗದಲ್ಲೂ ಸಹ ಇನ್ನೆಂದಿಗೂ ಮನೆ ಬರಲ್ಲ. ಸೊ ಗಾಳಿ ಮತ್ತು ಬೆಳಕು ಯಥೇಚ್ಛವಾಗಿರುತ್ತೆ. ಪಾರ್ಕಿಂಗ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಬಹಳ ಅಪರೂಪದಲ್ಲಿ ಸಿಗುವಂತಹ ಮನೆಗಳಲ್ಲಿ ಇದು ಒಂದು. ಯಾಕಂದರೆ ಎಲ್ಲ ಕಡೆನೂ ಮನೆ ಮುಂದೆ ಮನೆ ಇರುತ್ತೆ, ಇಲ್ಲ ಪಾರ್ಕ್ ಇರುತ್ತೆ. ಮನೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಎರಡು ಕಡೆನೂ ಪಾರ್ಕ್ ಸಿಗುವಂಥದ್ದು ಭಾಳ ವೆರಿ ರೇರ್. ಸೊ ಈ ಮನೆ ಸೇಲ್ಗಿದೆ, ಸಿಂಗಲ್ ಫ್ಲೋರು. ಇನ್ನೊಂದು ಪ್ರಶ್ನೆ ಎಲ್ಲರೂ ಕೇಳುವಂಥದ್ದು, ಈಗ ಈ ಮನೆ ಇದೆ, ಓಕೆ ಡನ್, ಸುಪ್ರೀತ್, ಚೆನ್ನಾಗಿದೆ, ಎಲ್ಲ ತೋರಿಸಿದ್ರಿ, ನಮ್ಗೆ ಗೊತ್ತಾಯಿತು. ಮುಂಬರೋ ದಿವಸಗಳಲ್ಲಿ ಇದ್ರ ಮೇಲೆ ನಾವು ಮನೆ ಕಟ್ಬೋದಾ? ಇವತ್ತು ನಾವು ಮನೆ ಕಟ್ತೀವಿ, ಮುಂದೆ ಬೋನಸ್ ಮನೆ ಕಟ್ಟು ಬಾಡಿಗೆ ಕೊಡ್ಬೋದಾ? ಖಂಡಿತವಾಗ್ಲೂ ಸ್ಟ್ರಕ್ಚರ್ ವಿಲ್ ಸಪೋರ್ಟ್. ಎಲ್ಲ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥ ಮನೆ ಆಗಿರುತ್ತೆ. ನೀವು ಮುಂಬರೋ ದಿವಸಗಳಲ್ಲಿ ಇಮ್ಮಿಡಿಯೇಟಾಗಿ ಮನೆ ಕಟ್ಬಿಟ್ಟು ನೀವು ಅದಕ್ಕೂ ಸಹ ರೆಂಟಿಗೆ ಕೊಡಲಿಕ್ಕೆ ಸ್ಟ್ರಕ್ಚರ್ ವಿಲ್ ಸಪೋರ್ಟ್. ಈ ಮನೆ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ಲಿ ಇದರ ಬೆಲೆ ಎಷ್ಟು ಅನ್ನೋದು ಕ್ಲಿಯರಾಗಿ ಕೊಟ್ಟಿರ್ತೀನಿ. ಆಸಕ್ತರು ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ. ಥ್ಯಾಂಕ್ ಯು.